ಹಾಯ್, ನನ್ನ ಹೆಸರು ಹರೀಶ್ ಅಂತ. ಇವತ್ತು ನೀವು ನೋಡ್ತಾ ಇದ್ದೀರಾ ಕೆಂಗನ್ ಅಲ್ಕಲೈನ್ ಅಯೋನೈಸ್ಡ್ ವಾಟರ್ ಮಿಷಿನ್. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದೆ. ಏನೇನು ಫೀಚರ್ಸ್ ಇರುತ್ತೆ, ಏನೇನು ಸ್ಪೇರ್ಸ್ ಇರುತ್ತೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ಓಪನ್ ಮಾಡ್ತಾ ಇದೆ, ನೋಡ್ಕೊಳ್ಳಿ. SD501 ಇದು ಸೇಫ್ಟಿಗೋಸ್ಕರ ಡಬಲ್ ಪ್ರೊಟೆಕ್ಷನ್ ಪ್ಯಾಕಿಂಗ್ ಇದೆ. ಇದು ಮೇನ್ ಬಾಕ್ಸು, ಅದು ಸೇಫ್ಟಿಗೋಸ್ಕರ ಕೊಟ್ಟಿರುತ್ತೆ. ಇದು ಕಂಪ್ಲೀಟ್ ಮ್ಯಾನ್ಯುಲ್, ಬುಕ್ಲೆಟ್, ಯೂಸರ್ ಮ್ಯಾನ್ಯುಲ್ ಕಂಪ್ಲೀಟ್ ಇರುತ್ತೆ. ಎಲ್ಲ ಓದ್ಕೋಬೋದು. ಇದೆಲ್ಲ ಅಸೆಸರೀಸು, ವಾಟರ್ ಕನೆಕ್ಷನ್ಸ್ ಅಸೆಸರೀಸ್. ಇದು ಎನ್ಹಾನ್ಸರ್ ಲಿಕ್ವಿಡ್. ಇದು ಔಟ್ಲೆಟ್ ಕನೆಕ್ಷನ್ ಇದೆ. ಇದು ಟ್ಯಾಪ್ ಕನೆಕ್ಟರ್, ಅಂದ್ರೆ ವೆರೈಟಿ ಟ್ಯಾಪ್ಸ್ ಇದ್ರೆ ಅದಕ್ಕೆ ಕನೆಕ್ಟ್ ಆಗುವಂಥದ್ದು. CPU ಇದು pH ಲಿಕ್ವಿಡ್ ಟೆಸ್ಟರ್. ಸಾಲ್ಟ್ ಈ ಕ್ಲೀನಿಂಗ್ ಸಾಲ್ಟ್. ಇದಾದ್ಮೇಲೆ ಥರ್ಮೋಕೋಲ್ ಪ್ಯಾಕಿಂಗ್ ಕೊಟ್ಟಿರುತ್ತೆ. ಇದೇ ಮಿಷಿನ್. ಇದು ನೋಡ್ಲಿಕ್ಕೆ ಚಿಕ್ಕದು, ಬಟ್ ಪರ್ಫಾರ್ಮೆನ್ಸ್ ಸೂಪರ್. ಇದು ಹಿಂದ್ಗಡೆ ಪೈಪ್ಲೈನ್ ಕನೆಕ್ಷನ್ನು, ಪವರ್ ಕಾರ್ಡು ಎಲ್ಲ ಇರುತ್ತೆ. ಇದು ನಿಮಗೆ ಇನ್ಸ್ಟಾಲೇಷನ್ ಮಾಡಿ ಅದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಕಂಪ್ಲೀಟ್ ನಿಮಗೆ ತೋರಿಸುತ್ತೆ. ನೋಡಿ, ಲೆಂತಿ ಪೈಪ್ಸ್ ಇರುತ್ತೆ. ಯಾವ ಮನೆಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ನೋಡಿ, ಔಟರ್ ಬಾಕ್ಸು ಕೆಂಗನ್ ವಾಟರ್ ಲೆವೆಲ್ UK SD501 ಅಂತ ಮಾಡಲು. ಚೇಂಜ್ ಯುವರ್ ವಾಟರ್, ಚೇಂಜ್ ಯುವರ್ ಲೈಫ್. ಇದೇ ಬಾಕ್ಸು. ಇದರ ಸ್ಪೆಸಿಫಿಕೇಷನ್ ಎಲ್ಲ ಇದರಲ್ಲಿರುತ್ತೆ. ಏನೇನಿದೆ, ಮಾಡೆಲ್ ನೇಮು, ಮಾಡೆಲ್ ನಂಬರು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಕಸ್ಟಮರ್ ಕೇರು, ಅಡ್ರೆಸ್ಸು, ಪ್ರತಿಯೊಂದು ಇದರಲ್ಲಿದೆ. ಇದೇ ನೋಡಿ ಕೆಂಗನ್ ಮಿಷಿನು ಪ್ಲಸ್ ಅಸೆಸರೀಸ್ ಏನೇನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದೇ ನೋಡಿ ಕೆಂಗನ್ ವಾಟರ್ದು. ಇದರಲ್ಲಿ ಅಸೆಸರೀಸು, ಇದು ಕ್ಲೀನಿಂಗು ಪೌಡ್ರು. ಇದು CPU ಅಂತ ಕರಿತೀವಿ. ಇದು ವಾಶ್ ಮಾಡಲಿಕ್ಕೆ, ಕ್ಲೀನಿಂಗ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದು pH ಟೆಸ್ಟರ್. ಇದು ವೇಸ್ಟೇಜ್, ಅಂದರೆ ನಮಗೇನು ಅಸಿಡಿಕ್ ವಾಟರ್ ಬರುತ್ತೆ ಅದ್ರದ್ದು ಅದ್ರ ವಾಟರ್ ಈ ಪೈಪಲ್ಲಿ ಬರೋವಂಥದ್ದು ಕನೆಕ್ಷನ್ನಿಗೆ. ಇದು ಪೈಪ್ ಅಸೆಸರೀಸು. ಇದು ಟ್ಯಾಪ್ ಅಸೆಸರೀಸು, ಬೇಕು ಅಂದರೆ ಫಿಟ್ ಮಾಡ್ಬೋದು. ಇದು ಬಂದು ಎಲೆಕ್ಟ್ರೋಲೈಸಿಸ್ ಎನ್ಹಾನ್ಸರ್ ಬಾಟಲ್. ಇದೆಲ್ಲ ಫಾರಮ್ಸ್ ಇರುತ್ತೆ, ಕಸ್ಟಮರ್ ಫೀಡ್ಬ್ಯಾಕು, ಮೆಷಿನ್ ರಿಪೇರಿ ಇನ್ಸ್ಟ್ರಕ್ಷನ್ನು, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಪ್ಲಸ್ಸು ಇದು ಮ್ಯಾನ್ಯಲ್ ಬುಕ್ಕು, ಹೆಂಗೆ ಯೂಸ್ ಆಗುತ್ತೆ, ಏನು ಟೆಕ್ನಿಕಲ್ ಏನೇನಿದೆ ಎಲ್ಲ ಇರೋಂಥದ್ದು. ಇದು ಅಷ್ಟೇ, ವಾಟರ್ ರಿಲೇಟೆಡ್ ಕ್ವಶನ್ಸ್ ಏನಾರು ಇದ್ದರೆ ನೀವು ಇದರಲ್ಲಿ ಓದ್ಕೊಂಡು ಕೇಳ್ಬೋದು. ಇದು ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಇದು ನೋಡಿ, ಇನ್ಸ್ಟಾಲೇಷನ್ ಗೈಡು, ಇನ್ಸ್ಟಾಲೇಷನ್ ಹೆಂಗೆ ಮಾಡಬೇಕು ಏನು ಅಂತ ಕಂಪ್ಲೀಟ್ ಅಸೆಸರೀಸ್ ಇರುತ್ತೆ. ಕಂಪ್ಲೀಟ್ ಡೀಟೇಲ್ ಇದೆ ನೋಡಿ.
ಇದೇ ಜಾಗದಲ್ಲಿ ನೋಡಿ ಕೆಂಗನ್ ಮಿಷಿನ್ ಫಿಟ್ ಆಗೋದು. ಇಲ್ಲಿ ಹಳೆ ಯೂನಿಟ್ ಇದ್ದಿದ್ದನ್ನು ತೆಗೆದಾಕಿದೆ. ಈಗ ಕೆಂಗನ್ ವಾಟರ್ ಮಿಷಿನ್ನ ಫಿಟ್ ಮಾಡುತ್ತೆ. ಈಗ ನೋಡಿ ಇದೇ ಕ್ಲಾಂಪು, ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ ಹಾಕಿ ಸ್ಕ್ರೂ ಹಾಕಿ ಫಿಟ್ ಮಾಡ್ತಾ ಇರೋದು. ಸ್ವಲ್ಪ ಫೈನಲ್ ಮಾಡಿ ಆ್ಯಕ್ಚುಲಿ ಈ ಸ್ಟ್ಯಾಂಡು ಸ್ಪೆಷಲಾಗಿ ಕೆಂಗನ್ ವಾಟರ್ ಮಿಷಿನಿಗೆ ಬೇಕು ಅಂತೇಳಿ ನಾವು ಮಾಡ್ತಿರೋದು. ಈಗ ನೋಡಿ ಫಿಟ್ಟಿಂಗಿಗೆ ರೆಡಿಯಾಗಿದೆ. ಇದು ಹಳೆ ಪೈಪ್ಲೈನು, ಡೈವರ್ಟ್ ವಾಲು, ಪ್ರೀ ಫಿಲ್ಟ್ರ್ ಬೌಲ್ ಇದ್ದಿದ್ದು. ಇಲ್ಲಿ ಒಂದು ಕಂಟ್ರೋಲ್ ವಾಲ್ ಹಾಕಿದೆ. ಈಗ ಇದ್ರ ಮೇಲೆ ಕೆಂಗನ್ ಮಿಷಿನ್ ಕೂರುತ್ತೆ. ಈಗ ನೋಡಿ ಈಸಿಯಾಗಿ ಫಿಟ್ ಆಗುತ್ತೆ. ಇದ್ರ ಮೇಲೆ ತುಂಬ ಈಸಿಯಾಗಿ ಫಿಟ್ ಆಗುತ್ತೆ. ವೈರಿಂಗ್ ಕನೆಕ್ಷನ್ನು ಪ್ಲಗ್ ಪಾಯಿಂಟಿಗೆ ಮಾಡಬೇಕು. ಇನ್ನು ಪೈಪ್ಲೈನ್ ಕನೆಕ್ಷನ್ಗಳೆಲ್ಲ ಒಂದು ಇನ್ಲೆಟ್ ಪೈಪ್ ಇರುತ್ತೆ. ಆ ಇನ್ಲೆಟ್ ಪೈಪ್ನ ಕಂಟ್ರೋಲ್ ವಾಲ್ ಆನ್ ಆಫ್ ಕಂಟ್ರೋಲಿಗೆ ಕನೆಕ್ಟ್ ಮಾಡ್ತೀವಿ. ಇನ್ನು ಕೆಂಗನ್ ಮಿಷಿನಿಂದ ಔಟ್ಲೆಟ್ಟು ಕನೆಕ್ಷನ್ ಬರುತ್ತೆ. ಇದು ಆನ್ ಆಫ್ ಕಂಟ್ರೋಲಿಗೆ ಕೊಡುವಂಥದ್ದು ಪೈಪ್ಲೈನ್. ಈಗ ನೋಡಿ ಕಂಪ್ಲೀಟ್ ಫಿಟ್ ಆಗಿದೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಇನ್ಲೆಟ್ಟು, ಬೌಲು, ಇದು ಹೊಳೆ ನೀರಿರೋದ್ರಿಂದ, ರಿವರ್ ವಾಟರ್ ಇರೋದ್ರಿಂದ ಡೈರೆಕ್ಟು ಒಂದು ಬೌಲ್ ಹಾಕಿ ಕನೆಕ್ಷನ್ ಮಾಡಿದೆ. ಇದಕ್ಕೆ ಎಕ್ಸ್ಟ್ರಾ RO ಯೂನಿಟ್ ಎಲ್ಲ ಅಗತ್ಯ ಇರೋದಿಲ್ಲ. ಇದರಲ್ಲಿ ಕೆಂಗನ್ ವಾಟ್ರು ಬರುತ್ತೆ. ಇದು ಪ್ಲಗ್ ಪಾಯಿಂಟಿಗೆ, ಹಳೆ ಪೈಪ್ ಪ್ಲಗ್ ಪಾಯಿಂಟ್ ಎಲ್ಲ ಇದ್ದಿದ್ದು ಅದಕ್ಕೆ ಕನೆಕ್ಟ್ ಆಗಿರೋದು. ಇದು ನೋಡಿ ನೀಟಾಗಿ ಫಿಟ್ ಆಗಿದೆ. ಇವರೇ ಯೂಸ್ ಮಾಡೋ ಅಂಥವ್ರು. ವರ್ಕ್ ಕಂಪ್ಲೀಟ್ ಆಗಿದೆ, ನೀಟಾಗಿ ಇನ್ಸ್ಟಾಲೇಷನ್ ಆಗಿದೆ ನೋಡಿ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ. ದಿ ಸೀಕ್ರೆಟ್ ಆಫ್ ವಾಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.